ಮಾತರಂಗ್ಲ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಗುಡ್ ಮಾರ್ನಿಂಗ್ ಫ್ರಮ್ ಲಂಕಾವಿ. ಓಕೆ, ಇವತ್ತು ಇಲ್ಲಿಂದ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ. ಸೊ ಇವಾಗ ನಮ್ಗೆ 11:30ಗೆ ಕೋಲಾಲಂಪುರಿಗೆ ಫ್ಲೈಟ್ ಇರೋದು. ಲಂಕಾವಿಯಿಂದ ಕೋಲಾಲಂಪುರಿಗೆ ಹೋಗ್ಲಿಕ್ಕೆ ಫ್ಲೈಟ್ ಒಂದೇ ನಿಮ್ಗೆ ಆಪ್ಷನ್ ಅಲ್ಲ, ಇದು ಫೆರಿ ಮುಖಾಂತರನೂ ಹೋಗ್ಬೋದು. ಬಟ್ ನಾವು ಫ್ಲೈಟೇ ಚೂಸ್ ಮಾಡಿದ್ವಿ, ಯಾಕಂದ್ರೆ ನನಗೆ ಸಿಕ್ಕಿದೆ. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಯಾಕೆ ಅಂತ ಹೇಳಿ, ಮತ್ತೆ ಇವಾಗ ಫೆರಿಗೆ ಟೈಮಿಂಗ್ಸ್ ಇದೆ ಅದು ಇದು ಅಂತ ಹೇಳ್ಬಿಟ್ಟು ನಾವು ಹೊರಡೋ ಟೈಮಿಂಗ್ಸಿಗೆ ನಮಗೆ ಕರೆಕ್ಟಾಗಿ ಫ್ಲೈಟೇ ಕನ್ವೀನಿಯಂಟ್ ಇತ್ತು. ಸೊ ಹಂಗಾಗಿ ವಿ ಚೂಸ್ ಫ್ಲೈಟ್. ಇವತ್ತು ಫೈನಲಿ ವಿ ಆರ್ ಗೋಯಿಂಗ್ ಟು ಕೋಲಾಲಂಪುರ್. ಇಟ್ಸ್ ಅ ಹ್ಯಾಪನಿಂಗ್ ಪ್ಲೇಸ್ ಇನ್ ಮಲೇಷಿಯಾ. ಇನ್ 2 days ನಾವು ಅಲ್ಲಿರ್ತೀವಿ. ಅಲ್ಲಿ ಏನೇನು ಮಾಡ್ತೀವಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಫ್ಲೈಟಲ್ಲಿ ಕೋಲಾಲಂಪುರ್ ಹೋಗ್ಲಿಕ್ಕೆ ಖಾಲಿ 1 hour ಜರ್ನಿ ಅಷ್ಟೇ. 1 hour ಇಲ್ಲ, ಹತ್ರ ಒಂದು 40 minutes ಅಲ್ಲೆಲ್ಲ ನಾವು ರೀಚ್ ಆಗಿಬಿಡ್ತೀವಿ ಕೋಲಾಲಂಪುರ್ನ. ಲ್ಯಾಂಡ್ ಆದ ತಕ್ಷಣ ನಮ್ಮ ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟಿಂದ ಹೊರಗೆ ಬರಬೇಕಾದ್ರೆ ಆಲ್ರೆಡಿ ಡ್ರೈವರ್ ರೆಡಿ ಇತ್ತು. ಸೊ ಅವ್ರಿಗೆ ಇದ್ದಿದ್ದು ಐಟ್ನರಿ ಹೇಗೆ ಅಂದರೆ, ನಮ್ಗೆ ಆನ್ ದ ವೇ ಪುತ್ರಜಯ ಅಂತ ಒಂದು ಪ್ಲೇಸ್ ಇದೆ, ಅದನ್ನು ತೋರಿಸಿ ಹೋಟೆಲ್ ಡ್ರಾಪ್ ಇತ್ತು. ಇಲ್ಲಿಗೆ ಬಂದು 2 days ಆದಮೇಲೆ ಫೈನಲಿ ನಮಗೆ ಒಬ್ಬರು ಇಂಡಿಯನ್ ಸಿಕ್ಕಿದ್ದಾರೆ. ಅವರು ಹಿಂದಿ, ಪಂಜಾಬ್ ಅವರಂತೆ. ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮಗೆ. ಸೊ ಏನೋ ಒಂದು ಇಂಡಿಯಾದವ್ರು ಸಿಕ್ಬಿಟ್ರೆ ಏನೋ ಒಂಥರ ಹಾಗೆ. ಸಿ ಹಾಯ್. ಹಲೋ, ನಮಸ್ಕಾರ, ಸತ್ ಶ್ರೀ ಅಕಾಲ್. ಬಲೆ ಬಲೆ. ಸೊ ನನ್ಗೆ ಅಷ್ಟಕ್ಕೊಂದು ಹಿಂದಿ ಬರಲ್ಲ. ಹಿಂದ್ಗಡೆ ಕುತ್ಕೊಂಡಿದಾರಲ್ಲ ಇಬ್ರು, ಅವರಿಬ್ರು ತುಂಬಾ ಚೆನ್ನಾಗಿ ಹಿಂದಿ ಮಾತಾಡ್ತಾರೆ. ಎಂತ ಟೂಟಿ ಫ್ರೂಟಿ ಹಿಂದಿ, ಟೂಟಿ ಫ್ರೂಟಿ ಹಿಂದಿ ಅಲ್ಲ, ಮತ್ತೆ ಟೂಟಿ ಪೂಟಿ ಹಿಂದಿ, ಟೂಟಿ ಪೂಟಿ ಅದೊಳ್ಳೆ ಪಾಟಿ ತರ. ಸೊ ಅವರಿಬ್ರು ಹಿಂದಿ ಚೆನ್ನಾಗಿ ಮಾತಾಡ್ತಾರ. ಸೊ ಇವರೊಟ್ಟಿಗೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಅವರಿಬ್ರು. ಅರ್ಪಿತಕ್ಕ ಇವಾಗ ಫುಲ್ ಓಪನ್ ಅಪ್ ಆಗ್ಬಿಟ್ಟಿದ್ರು ನೋಡಿ, ಬಂದ್ ಮಾತಾಡ್ತಾರೆ. ಮಲಯಾಳಿ ಲ್ಯಾಂಗ್ವೇಜ್ ಕೇಳಿ 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 ಹೌದು. ಸೊ ನಾವು ಇಂಡಿಯಾದಿಂದ ಹೊರಡ್ಬೇಕಾದ್ರೆ ಲೈಕ್ ಮಲೇಷಿಯಾ ನಾವು ಈ ರೇಂಜಿಗೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತೆಲ್ಲ ಅನ್ಕೊಂಡಿರ್ಲಿಲ್ಲ. ಬಟ್ ಇದು ನಾವು ಅನ್ಕೊಂಡಿದ್ಕಿಂತನೂ ತುಂಬಾನೇ ಚೆನ್ನಾಗಿದೆ. ಸಿಟಿ ಮಾತ್ರ ಬ್ಯೂಟಿಫುಲ್ ಆಗಿದೆ. ನೀಟ್ ಸಿಟಿ, ನೀಟ್ ಕ್ಲೀನ್ ಸಿಟಿ. ವೆಲ್ಕಮ್ ಟು ಕೋಲಾಲಂಪುರ್. ಸೊ ಇದು ಕ್ಯಾಪಿಟಲ್ ಆಫ್ ಮಲೇಷಿಯಾ. ತುಂಬಾನೇ ಚೆನ್ನಾಗಿದೆ ಸಿಟಿ ಅಂತೂ. ಎಲ್ಲಾ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಕ್ಲೀನ್ ರೋಡ್. ಸಿಟಿ ಅಂತೂ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕೋಲಾಲಂಪುರಲ್ಲಿ ನಾವು ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸೇ ಪುತ್ರಜಯ. ಕೋಲಾಲಂಪುರ್ ಸಿಟಿ ಮಲೇಷಿಯಾದ ಕ್ಯಾಪಿಟಲ್ ಆದ್ರೆ, ಪುತ್ರಜಯ ಇದು ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಮಲೇಷಿಯಾದು. ಈ ಬಿಲ್ಡಿಂಗ್ ಏನ್ ನೋಡ್ತಾ ಇದ್ದೀರಾ, ಇದು ಒಂಥರ ಬೆಂಗಳೂರು ವಿಧಾನಸೌಧ ಇದೆಲ್ಲ ಅದೇ ತರ. ಇದು ಬಂದು ಪಿಂಕ್ ಮಾಸ್ಕ್, ಪುತ್ರ ಮಾಸ್ಕ್ ಅಂತಾನು ಕರೀತಾರೆ. ಪಿಂಕ್ ಕಲರ್ ಆರ್ಕಿಟೆಕ್ಚರ್ ಅಲ್ಲಿ ಇರೋದ್ರಿಂದ ಇದನ್ನ ಪಿಂಕ್ ಮಾಸ್ಕ್ ಅಂತ ಕರೆಯೋದು. ಇಲ್ಲಿ ಎಲ್ಲಾ ದೇಶದ ಫ್ಲಾಗ್ಸ್ ಈ ತರ ಹಾರಿಸ್ತಾ ಇದ್ರು. ನಮ್ಮ ಇಂಡಿಯನ್ ಫ್ಲಾಗ್ ಮಾತ್ರ ಕಾಣ್ಲಿಲ್ಲ. ಯಾಕೆ ಅಂತ ನಂಗೆ ಟೆಕ್ನಿಕಲಿ ರೀಸನ್ ಗೊತ್ತಿಲ್ಲ. ಸೊ ಚೆನ್ನಾಗಿದೆ. ಪುತ್ರಜಯ ಎಲ್ಲ ನೋಡ್ಬಿಟ್ಟು ನಾವು ಬಂದಿದ್ದು ನಮ್ಮ ಹೋಟೆಲ್ ಕಡೆಗೆ. ಪುತ್ರಜಯ ಎಲ್ಲ ನೋಡ್ಕೊಂಡು ನಾವು ಬಂದಿದ್ದು ನಮ್ಮ ಹೋಟೆಲ್ ಕಡೆಗೆ. ನಾವು ಚೂಸ್ ಮಾಡಿರೋ ಹೋಟೆಲ್ ಮಲೇಷಿಯಾದಲ್ಲಿ 2 days ಸ್ಟೇ ಮಾಡ್ಲಿಕ್ಕೆ IBIS KLCC ಅಂತ ಹೇಳಿ. ಇದು ಒನ್ ಆಫ್ ದ ಫೇಮಸ್ ಹೋಟೆಲ್ ಇನ್ ಕೋಲಾಲಂಪುರ್. ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿದೆ ಈ ಹೋಟೆಲ್, ಬಿಕಾಸ್ ಪೆಟನಾಲ್ ಟವರ್ ವ್ಯೂ ಇದೆ ಅನ್ನೋ ರೀಸನ್ಗೆ. ಅಲ್ಲಿ ಹೋದ್ರೆ ರಿಸೆಪ್ಷನಿಸ್ಟ್ ಎಲ್ಲ ನೋಡ್ಬೇಕು, ಏನೋ ವಿಚಿತ್ರವಾಗಿ ರೆಡಿ ಆಗಿದ್ರು. ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಕ್ಯೂ ಅಲ್ಲಿ ನಿಂತು ಕೊನೆಗೆ ನಾವು ಸಮೇತನು ಚೆಕ್ ಇನ್ ಮಾಡಿದ್ವಿ. ಈ ಹೋಟೆಲ್ ಅಲ್ಲಿ ಮಾತ್ರ ಎಷ್ಟೇ ಸ್ಟಾಫ್ ಇದ್ರು ಗೆಸ್ಟ್ ಗಳೇ ಅವ್ರವ್ರ ಲಗೇಜ್ ನ ರೂಮ್ ತನಕ ತಗೊಂಡ್ ಹೋಗ್ಬೇಕು. ತುಂಬಾ ಜನ ಬರ್ತಾರೆ ಅನ್ನೋ ರೀಸನ್ಗೆ ಈ ತರ ಮಾಡಿದ್ದಾರೆ ಅನ್ಸುತ್ತೆ. ಸಾಕಾಗಿ ಹೋಗ್ಬಿಡ್ತು ನಮ್ಗೆ. ಆಕ್ಚುಲಿ ಹೋಟೆಲ್ ಚೆಕ್ ಇನ್ ಆಗೋಷ್ಟೊಳಗಡೆ ನೀರ್ ಇಳಿಸ್ಬಿಟ್ರು. ಅದೇ ಹೇಳಿದ್ರು, ತುಂಬಾ ಪಾಶ್ ಹೋಟೆಲ್ ಅನ್ಸುತ್ತೆ ಇದು ಮಲೇಷಿಯಾದಲ್ಲಿ, ಕೋಲಾಲಂಪುರಲ್ಲಿ. ಸೊ ಹಂಗಾಗಿ ಇವ್ರು ಯಾವ್ದಕ್ಕೂ ಏನು ಗೆನ್ಪಲ್ಲ, ಎಲ್ಲ ನಾವೇ ಹೋಗಿ ಹೋಗಿ ಇದು ಮಾಡ್ಕೊಬೇಕು. ಲಿಫ್ಟ್ ಅಲ್ಲಿ ಸಮೇತ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ನಾವು ಲಿಫ್ಟ್ ಬಂದ್ಬಿಟ್ಟು ನಂಬರ್ ಫ್ಲೋರ್ ನಂಬರ್ ಹಾಕಿ ಹೋಗೋ ಹಾಗಿಲ್ಲ. ಇಲ್ಲಿ ಬಂದ ತಕ್ಷಣ ಫಸ್ಟ್ ಈಗ ನಮ್ಮ ಕಾರ್ಡ್ನ ಸ್ಕ್ಯಾನ್ ಮಾಡಬೇಕು. ಆಮೇಲೆ ನಮ್ದು ಯಾವ ಫ್ಲೋರ್ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ವಿಚಿತ್ರ. ವೆಲ್ಕಮ್ ಪದ್ಮಜ. ಬಿಡಿ ಲಗೇಜ್ ಬಿಡಿ, ನೀವು ಬನ್ನಿ ಫಸ್ಟ್ ಒಳಗೆ.
ರೂಮ್ ಓಕೆ ಚೆನ್ನಾಗಿತ್ತು, ಬಟ್ ನಾವು ಫೋಟೋಸಲ್ಲಿ ನೋಡಿದಾಗ ಸ್ವಲ್ಪ ಪ್ರೀಶಿಯಸ್ ಆಗಿದೆ ಅಂತ ಅನಿಸ್ತು. ಬಟ್ ಆದರೆ ತುಂಬ ಸಣ್ಣದಿತ್ತು, ನಮಗೆ 3 ಜನ ಇರೋದಕ್ಕೆ ಅಂತ ಸ್ವಲ್ಪ ಕಂಜೆಸ್ಟೆಡ್ ಅನಿಸ್ತು. ಬಟ್ ಏನಂದರೆ ಈ ಹೋಟೆಲ್ಸಿಗೆ ಪೆಟರ್ನಲ್ ಟವರ್ ಡೈರೆಕ್ಟ್ ವ್ಯೂ ಇದೆ, ಅದಕ್ಕೋಸ್ಕರ ಎಲ್ಲರೂ ಆಲ್ಮೋಸ್ಟ್ ಈ ಹೋಟೆಲ್ನ ಬುಕ್ ಮಾಡ್ತಾರೆ ಅಷ್ಟೇ. ಈ ಹೋಟೆಲ್ ನಮಗೆ ಒಂಥರ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಅನ್ನೋ ಥರ ಆಯಿತು. ಸೊ ನಾವು ಫೋಟೋಸಲ್ಲೆಲ್ಲ ನೋಡಿದಾಗ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಂತ ಅನಿಸ್ತಿತ್ತು, ಬಟ್ ಆದರೆ ರೂಮ್ ಸ್ವಲ್ಪ ಕಂಜೆಸ್ಟೆಡ್ ಆಗೇ ಇತ್ತು. ನಾವು ಅವ್ರ ಹತ್ರ ಹೋಗಿ ಕೇಳಿದಕ್ಕೆ ಇಲ್ಲ ಇದೇ ರೂಮ್ಸ್ ಇರೋದು, ನಿಮಗೆ ಆ ಪೆಟರ್ನಲ್ ಟವರ್ ವ್ಯೂ ಬೇಕು ಅಂದ್ರೆ ಎಲ್ಲ ಇದೇ ರೂಮೇ ಇರೋದು ಅಂತೆಲ್ಲ ಅಂದ್ರು. ಬಟ್ ಮತ್ತೆ ಇನ್ನೇನು ಅವ್ರ ಹತ್ರ ವಾದ ಮಾಡುದು, ಅವ್ರಿಗೆ ನಮ್ಮ ಭಾಷೆ ಬರಲ್ಲ, ನಮಗೆ ಅವ್ರ ಭಾಷೆ ಬರಲ್ಲ, ಸಾಯ್ಲಿ ಅಂತ ಸುಮ್ಮನಾದ್ವಿ. ಸೊ ನಾವು ಇವಾಗ ರೆಡಿಯಾಗಿ ಹೋಗ್ತಾ ಇರೋದು ಟ್ವಿನ್ ಟವರ್ ನೋಡೋದಕ್ಕೆ. ಮಲೇಷ್ಯಾಗೆ ಬಂದವರೆಲ್ಲ ಅಲ್ಲಿ ಆ ಟ್ವಿನ್ ಟವರ್ ಮುಂದೆ ಫೋಟೋ ಅಂತೂ ಮ್ಯಾಂಡೇಟರಿ. ಸೊ ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. 5 ಗಂಟೆಯಿಂದ ಟೂರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಇಲ್ಲಂತೂ 1 ನಿಮಿಷನೂ ಲೇಟ್ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಫೈನ್ ಹಾಕ್ತಾರೆ. ಸೊ ಅದಕ್ಕೆ ಪಟ್ಟ ರೆಡಿಯಾಗಿ ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಈಗ KL ಟವರ್, ಟ್ವಿನ್ ಟವರ್ ಮತ್ತು ಟ್ವಿನ್ ಟವರ್ ಮುಂದೆ ಅದೇನೋ ಫೌಂಟೇನ್ ಶೋ ಎಲ್ಲ ಇದೆ ಅಂತೆ, ಅದೆಲ್ಲ ನೋಡಿಕೊಂಡು ಮಮ್ಮ ಮಾಡಿ ಮತ್ತೆ ವಾಪಸ್ ಸುಮಿಗೆ ಬರೋದು. ಹಿಯರ್ ಇಸ್ ಅವರ್ ಬ್ಯೂಟಿಫುಲ್ ಲೇಡೀಸ್. ಓ ಮೈ ಗಾಡ್, ಸಚ್ ಅ ಪ್ರಿಟಿ ಲೇಡೀಸ್. ಹೊರಡೋಣ, ಚಲೇಗಾ? ಇವರಿಬ್ಬರನ್ನ ನಾನು ಹೆಂಗೆ ಕರ್ಕೊಂಡ್ಬಂದಿದ್ದೀನಿ ಅಂದರೆ, ಸಣ್ಣ 2 ಮಕ್ಕಳೈತೆ, ಇವರಿಬ್ರಿಗೆ ನಾನು ಎಪ್ಸಿ ಹೇಳಿ ಮಕ್ಕಳೇ ರೆಡಿಯಾಗಿ ಶಾಲೆಗೆ ಹೋಗಬೇಕು, ಟೈಮ್ ಆಯಿತು ಅಂತ ಹೇಳಿ ರೆಡಿ ಮಾಡಿಸಿ ಕರ್ಕೊಂಬರ್ಬೇಕು. ಅದು ನಾನೇ ಮತ್ತೆ ರೆಡಿ ಮಾಡಬೇಕು. ಏನು ಎಸ್ ಹಾಂ, ನಾನು ರೆಡಿ ಆಗಿಬಿಟ್ಟು 2 ಮಕ್ಳಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನನಗೆ. ಅಯ್ಯೋ, ವೆದರ್ ಅಂತೂ ಆ್ಯಕ್ಚುಲಿ ತುಂಬ ಕೂಲ್ ಅಂದರೆ ಕೂಲ್ ಇದೆ. ನಾವೇನೋ ಬಿಸಿಲು ಬಿಸಿ ಬಿಸಿ ಹಾಟ್ ವೆದರ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಆ ಥರ ಏನಿಲ್ಲ, ತುಂಬ ಕೂಲ್ ವೆದರ್ ಇದೆ. ಆ್ಯಂಡ್ ಇಟ್ಸ್ ಬ್ಯೂಟಿ. ಕೊಲಾಲಂಪುರಲ್ಲಿ ಫಸ್ಟ್ ಡೇ ನಮಗೆ ಈವ್ನಿಂಗ್ ಟೂರ್ ಅರೇಂಜ್ ಮಾಡಿದ್ರು, ಬಿಕಾಸ್ ನಾವೇ ಕೇಳಿದ್ವಿ ನೈಟ್ ಟೈಮಲ್ಲಿ ವ್ಯೂ ಆ ಲೈಟಿಂಗ್ಸ್ ಎಲ್ಲ ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಹಾಗಾಗಿ ಈವ್ನಿಂಗ್ ಟೂರೇ ಇಟ್ಟಿದ್ರು. ನಾವು ಬಂದಿದ್ದೀವಿ ಅರಮನೆಗೆ. ಒಳಗಂತೂ ಬಿಡಲ್ಲ ನಮ್ಮನ್ನ, ಅದಕ್ಕ ಬಿಡಲ್ಲ. ಹಿಂಗಿದಾರಂತೆ. ಇದೇ ಮಲೇಷ್ಯಾದ ಕಿಂಗ್ ಪ್ಯಾಲೇಸ್. ಮಲೇಷ್ಯಾಕ್ಕೆ ರಾಜ ಅಂತ ಒಬ್ಬ ಇರ್ತಾನಲ್ಲ, ಅವ್ರ ಮನೆ ಅಂತ ಇದು. ಒಳಗಡೆ ಅಂತೂ ಸತ್ರು ಬಿಡಲ್ಲ ನಮಗೆ. ಹೊರಗಡೆಯಿಂದ ಗೇಟ್ ನೋಡೋಕೆ ಬಂದಿದ್ದೀವಿ ಅಷ್ಟೇ. ಬನ್ನಿ ತೋರಿಸ್ತೀನಿ ರಾಜನ ಮನೆ ಹೆಂಗಿದೆ ಅಂತ. ನಾವು ಬಂದ್ವಿ ಇಸ್ತಾನ ನಗರ ಪ್ಯಾಲೇಸ್ಗೆ. ಸೊ ಇದು ಇಲ್ಲಿ ಮಲೇಷ್ಯಾದ ರಾಜ ಇರ್ತಾರಲ್ಲ ಆ ಅರಮನೆ. ಸೊ ಈ ಥರ ಅರಮನೆ ಮೇಲೆ ಬಾವುಟ ಹಾರ್ತಾ ಇದ್ರೆ ಕಿಂಗ್ ಮನೆ ಒಳಗಿದ್ದಾರೆ, ಅರಮನೆ ಒಳಗಿದ್ದಾರೆ ಅಂತ ಅರ್ಥ. ಬಾವುಟ ಇಲ್ಲ ಅಂದ್ರೆ ಅವರು ಅರಮನೆಯಲ್ಲಿ ಇಲ್ಲ ಅಂತ ಅರ್ಥ ಅಂತೆ. ಇಲ್ಲಿ ಅಂತ ಏನು ಇಂಟ್ರೆಸ್ಟಿಂಗ್ ಆಗಿ ನೋಡೋವಂಥದ್ದು ಏನಿಲ್ಲ, ಗೇಟ್ ನೋಡ್ಕೊಂಡ್ ಬರ್ಬೇಕಷ್ಟೇ. ಗೇಟ್ ಒಳಗಡೆಯಿಂದ ದೂರದಲ್ಲಿ ಅರಮನೆ ಕಾಣುತ್ತೆ, ಅದನ್ನ ಝೂಮ್ ಹಾಕಿ ನೋಡ್ಬೇಕು ಅಷ್ಟೇ. ಇದಕ್ಕಿಂತ ನಮ್ಮ ಮೈಸೂರು ಪ್ಯಾಲೇಸೇ ತುಂಬಾನೇ ಚೆನ್ನಾಗಿದೆ ಅನ್ನಿಸ್ತು ನಮ್ಗೆ. ಇವರೇ ನೋಡಿ ಈ ಅರಮನೆಯಲ್ಲಿ ವಾಸಿಸುತ್ತಿರುವಂತಹ ಮಲೇಷ್ಯಾದ ರಾಜ ಮತ್ತೆ ರಾಣಿ. ಇಲ್ಲಿ ಈ ತರ ನಿಂತ್ಕೊಂಡಿದ್ರು. ಇವ್ರೇನು ದ್ವಾರಪಾಲಕರ ಏನಂತ ನಂಗೆ ಅರ್ಥ ಆಗಿಲ್ಲ, ಬಟ್ ಆದ್ರೆ ಏನೋ ಬಾಯಲ್ಲಿ ಹಾಡು ಹೇಳ್ತಾನೆ ಇದ್ರು, ಹಾಡೋ ಪ್ರೇಯರೋ ಅದನ್ನು ಗೊತ್ತಾಗಿಲ್ಲ. ಬಟ್ ಪಾಪ ಈ ತರ ನಿಂತ್ಕೊಂಡೇ ಇರ್ಬೇಕಲ್ಲ, ನಮ್ಗೆ ನೋಡಿ ಪಾಪ ಅನ್ಸ್ಬಿಡ್ತು. ಕಿಂಗ್ ಪ್ಯಾಲೇಸ್ ಇಂದ ನಮ್ಗೆ ಮೆಡರ್ಕಾ ಚೌಕಿ ಕರ್ಕೊಂಡು ಹೋದ್ರು. ಸೊ ಅದನ್ನೆಲ್ಲ ತೋರಿಸ್ಬಿಟ್ಟು ನಮ್ಗೆ KL ಟವರ್ ಡ್ರಾಪ್ ಮಾಡಿ ಅರ್ಧ ಗಂಟೆ ಟೈಮ್ ಕೊಡ್ತೀವಿ, ಎಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಬಿಟ್ರು. 1991 ಅಲ್ಲಿ ಈ ಟವರ್ನ ಕನ್ಸ್ಟ್ರಕ್ಟ್ ಮಾಡಕ್ ಸ್ಟಾರ್ಟ್ ಆಗಿ 1995 ಅಲ್ಲಿ ಇದು ಮುಗ್ದಿರೋದು. ಹತ್ರ 5 ವರ್ಷ ತಗೊಂಡಿದೆ ಕನ್ಸ್ಟ್ರಕ್ಟ್ ಆಗ್ಲಿಕ್ಕೆ. ಪ್ರೆಸೆಂಟ್ ಮಲೇಷ್ಯಾದಲ್ಲಿರುವಂತಹ 2ನೇ ಹೈಯೆಸ್ಟ್ ಹೈಟ್ ಇರುವಂತ ಟವರ್ ಇದೇನೆ. ಸುಮಾರು 421 ಮೀಟರ್ ಉದ್ದ ಇದೆ ಅಂತ ಈ ಟವರ್. ಟೆಲಿಕಮ್ಯುನಿಕೇಶನ್ಗೋಸ್ಕರ ಈ ಟವರ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಬಟ್ ಇವಾಗ ಪ್ರೆಸೆಂಟ್ ಇದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗೋಗ್ಬಿಟ್ಟಿದೆ. ಈ ಟವರ್ ಒಳಗಡೆನೆ ಸಿಕ್ಕಾಪಟ್ಟೆ ಪ್ಲೇಸ್ಗಳಿದೆ ನೋಡಕ್ಕೆ, ಲೈಕ್ ಅಬ್ಸರ್ವೇಷನ್ ಡೆಕ್, ಸ್ಕೈ ಡೆಕ್, ಡೂಮ್ ಥಿಯೇಟರ್, ಜಂಗಲ್ ವಾಕ್, ರೆಸ್ಟೋರೆಂಟ್ಸ್ ಎಲ್ಲದೂ ಸಿಗುತ್ತೆ ನಿಮ್ಗೆ. ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಟಿಕೆಟ್ ಮಾಡಿಸ್ಕೊಬೇಕು, ಫ್ರೀ ಎಂಟ್ರಿ ಇಲ್ಲ. ಸೊ ಟಿಕೆಟ್ಸ್ ನಮ್ಗೆ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಇತ್ತು. ಸ್ವಲ್ಪ ಕ್ರೌಡ್ ಇರುತ್ತೆ, ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಮ್ಗೆ ಅಬ್ಸರ್ವೇಷನ್ ಡೆಕ್ ತನಕ ಅಲೋ ಇತ್ತು. ಇಲ್ಲಿ 360 ಡಿಗ್ರಿಲಿ ಇಡೀ ಕೋಲಾಲಂಪುರ್ ಸಿಟಿನ ನಾವು ಸೆಟೋಸ್ಕೋಪ್ ಅಲ್ಲಿ ಝೂಮ್ ಹಾಕಿ ನೋಡ್ಬೋದು. ಇವಾಗ ನಾವು KL ಟವರ್ ಅಲ್ಲಿ ಇದ್ದೀವಿ. ಇಲ್ಲಿ ಹೇಗೆ ನಮ್ಮ ಟಿಕೆಟ್ ಅಲ್ಲಿ ಇನ್ಕ್ಲೂಡ್ ಆಗಿರೋದು ಖಾಲಿ ಅಬ್ಸರ್ವೇಷನ್ ಡೆಕ್ ತನಕ ಮಾತ್ರ. ಅಬ್ಸರ್ವೇಷನ್ ಡೆಕ್ ಅಂದ್ರೆ ಇಲ್ಲಿ ಆ ಸೆಟೋಸ್ಕೋಪ್ ಇಟ್ಟಿದ್ದಾರೆ ಅಷ್ಟೇ. ನಾವು ಅದನ್ನ ಜಸ್ಟ್ ಹಿಂಗಿಟ್ಕೊಂಡು ಇಡೀ ವ್ಯೂನ ಎಂಜಾಯ್ ಮಾಡಿ ನೋಡ್ಬೋದು ಅಷ್ಟೇ, ಮತ್ತೇನಿಲ್ಲ. ಕೆಲವೊಂದು ಶಾಪ್ಸ್ ಎಲ್ಲ ಇದೆ, ಏನಾದರೂ ಬೈ ಮಾಡೋದಿದ್ರೆ ಬೈ ಮಾಡ್ಬೋದು. ಇನ್ನೂ ಮೇಲ್ ತನಕನೂ ಹೋಗ್ಬೋದು ಇಲ್ಲಿ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕು.
ಏನು ಇದು ಇಷ್ಟೇ ವ್ಯೂ ಅಲ್ಲ, ಮತ್ತು ಅದಕ್ಕೆ ನಾವು ಇಲ್ಲೇ ನೋಡೋಣ ಸಾಕು ಅಂತ ಇಲ್ಲೇ ನೋಡ್ತಾ ಇದ್ದೀವಿ ಅಷ್ಟೇ. ಸ್ಕೈ ಡೆಕ್ಕಿಗೆ ಹೋದರೆ ನಿಮಗೆ ಅಲ್ಲಿ ಗ್ಲಾಸ್ ಬಾಕ್ಸ್ ಸಮೇತನೂ ಇದೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಮೇಲೆ ವಾಕ್ ಮಾಡ್ಬೋದು ಮತ್ತು ಸಿಟಿ ವ್ಯೂನ ನೋಡಿ ಎಂಜಾಯ್ ಕೂಡ ಮಾಡ್ಬೋದು. ಬಟ್ ಅಬ್ಸರ್ವೇಷನ್ ಡೆಕ್ಕಿಂದನೇ ನಿಮಗೆ ತುಂಬ ಚೆನ್ನಾಗಿದೆ ವ್ಯೂ ನೋಡೋಕ್ಕೆ. ಇಲ್ಲಿಂದ ನಾವು ಹೋಗಿದ್ದು ಇಡೀ ವಿಶ್ವದಲ್ಲೇ ಪ್ರಸಿದ್ಧವಾಗಿರುವಂತಹ 2 ಜೋಡಿ ಕಟ್ಟಡವನ್ನು ನೋಡಲಿಕ್ಕೆ. ದಟ್ ಈಸ್ ಕಾಲ್ಡ್ ಟ್ವಿನ್ ಟವರ್ ಆರ್ ಪೆಟ್ರೋನಸ್ ಟವರ್ ಕೋಲಾಲಂಪುರ್. ಈ ಕಂಪ್ಲೀಟ್ ಕಟ್ಟಡನ ಒಂದು ಇಸ್ಲಾಮಿಕ್ ಶೈಲಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬಾನೇ ಯುನೀಕ್ ಆಗಿದೆ ಈ ಕಟ್ಟಡದ ಒಂದು ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. 41, 42 ಫ್ಲೋರ್ ಅಲ್ಲಿ ಈ ತರ ಸ್ಕೈ ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಇದರಲ್ಲಿ ವಾಕ್ ಸಮೇತನೂ ಮಾಡ್ಬೋದು, ಅಲ್ಲದೆ ಅಬ್ಸರ್ವೇಷನ್ ಡೆಕ್ ಕೂಡ ಇದೆ ಇಲ್ಲಿ. ಅಷ್ಟೇ ಅಲ್ಲದೆ ಟೋಟಲ್ ಆಗಿ 88 ಫ್ಲೋರ್ಸ್ ಏನೋ ಇದೆ ಈ ಬಿಲ್ಡಿಂಗ್ ಅಲ್ಲಿ. ಇನ್ನು ನಿಮ್ಗೆ ಸ್ಕೈ ಬ್ರಿಡ್ಜ್ ಮತ್ತೆ ಅಬ್ಸರ್ವೇಷನ್ ಡೆಕ್ ನ ನೋಡ್ಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ನ ನೀವು ಮಾಡಿಸ್ಕೊಳ್ಬೇಕು. ಟ್ವಿನ್ ಟವರ್ ಮುಂದೆ ಫುಲ್ ಗಾರ್ಡನಿಂಗ್ ಮಾಡಿದ್ದಾರೆ. ಸುತ್ತಲೂ ಗ್ರೀನರಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳ ಮಧ್ಯೆ ಇರುವಂತಹ ಈ ಎತ್ತರವಾದ ಸುಂದರವಾಗಿರುವಂತಹ ಬಿಲ್ಡಿಂಗ್ ನ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಮಲೇಷಿಯಾಗ್ ಬಂದು ಏನ್ ನೋಡ್ಬೇಕಾಗಿತ್ತು ಅದನ್ನ ನೋಡಿ ಕಂಪ್ಲೀಟ್ ಮಾಡಿದ್ವಿ. ಇವಾಗ ನಾವಿದ್ದೀವಿ ಟ್ವಿನ್ ಟವರ್ ಕೆಳಗೆ. ಎಷ್ಟು ದೊಡ್ಡದಾಗಿದೆ ಯಪ್ಪ. ಇದನ್ನ ಹೆಂಗ್ ಕಟ್ಟಿದಾನೆ ಅಲ್ಲ, ಒಳ್ಳೆ ಒಂಥರ ಈ ಸ್ಟೀಲ್ ಪಾತ್ರೆ ಮೇಲೆ 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 ಜೋಡಿಸ್ದಾಗ ಹೆಂಗ್ ಕಾಣುತ್ತಲ್ಲ ಆ ತರ ಕಾಣಿಸ್ತಾ ಇದೆ. ಒಳ್ಳೆ ಇದ್ರೊಳಗಡೆ ಮಾಲ್ ಇದೆ ಅಂತೆ. ಸುಮಾರು 452 ಮೀಟರ್ ಉದ್ದ ಇದೆ 2 ಟವರ್ ಕೂಡ. 1998 ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ 2004 ಅಲ್ಲಿ ಇದರ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಮುಗ್ದಿರೋದು. ಒಳಗಡೆ ಸೂರ್ಯ KLCC ಅಂತ ಹೇಳಿ ಒಂದು ಲಕ್ಸುರಿ ಮಾಲ್ ಕೂಡ ಇದೆ. ಇಲ್ಲಿ ಒಳಗಡೆ ಒಂದು ಮಾಲ್ ಇದೆ ಸೂರ್ಯ KLCC ಅಂತ ಹೇಳಿ. ಇದು ಫೇಮಸ್ ಮಾಲ್, ಒನ್ ಆಫ್ ದ ಫೇಮಸ್ ಮಾಲ್ ಇನ್ ಮಲೇಷಿಯಾ. ಸೊ ನೋಡೋಣ ಹೇಗಿದೆ ಏನು ಅಂತ. ಲೆಟ್ಸ್ ಎಕ್ಸ್ಪ್ಲೋರ್ ಸೂರ್ಯ KLCC. ಈ ಮಾಲ್ ಅಂತೂ ಬ್ರಹ್ಮಾಂಡ ತರ ಇತ್ತು. ಯಾವ ಬ್ರ್ಯಾಂಡ್ ಬೇಕು ನಿಮ್ಗೆ, ಎಲ್ಲಾ ಲಕ್ಸುರಿ ಬ್ರ್ಯಾಂಡ್ಸ್ ನಿಮ್ಗೆ ಈ ಮಾಲಲ್ಲಿ ಸಿಗುತ್ತೆ. ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿತ್ತು. ಎಲ್ಲಿ ಹೋದ್ರೆ ಎಲ್ಲಿಂದ ಎಕ್ಸಿಟ್ ಆಗ್ಬೇಕು ಅಂತಾನೆ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ದೊಡ್ಡದಾಗಿದೆ ಈ ಮಾಲ್. ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿರುತ್ತೆ ಮಾತ್ರ ಈ ಮಾಲ್. ಎಲ್ಲಾ ಕಡೆ ಜಿಗಮಗ ಲೈಟಿಂಗ್ಸು, ಎಲ್ಲಾ ಶಾಪ್ಸ್ಗಳು ಕಣ್ಣು ಕುಕ್ಕಿ ಕರೆಯುತ್ತೆ, ಬನ್ನಿ ಬನ್ನಿ ಪರ್ಚೇಸ್ ಮಾಡಿ ಅಂತ ಹೇಳಿ. ಬಟ್ ಇದು ಒಂದು ಲಕ್ಸುರಿ ಮಾಲು. ಕೆಲವೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಎಲ್ಲ ನಮ್ಗೆ ಎಲ್ಲಾ ಕಡೆ ಸಿಗಲ್ಲ, ಸಿಕ್ಕಾಗ ತಗೊಂಡ್ಬಿಡ್ಬೇಕು. ಸೊ ಸ್ವಲ್ಪ ನಾನು ನನ್ನ ಬ್ರೈಡಲ್ ಕಿಟ್ಟಿಗೆ ಎಲ್ಲ ಬೇಕು ಅಂತ ಹೇಳಿ ಒಂದಿಷ್ಟು ಶಾಪಿಂಗ್ ನ ಮಾಡಿದ್ವಿ. ಇಲ್ಲಿ ಬಜೆಟೆಡ್ ಐಟಮ್ಸ್ ಅಂತೂ ಇಲ್ಲ. ನಿಮ್ಗೆ ಬ್ರಾಂಡೆಡ್ ಐಟಮ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ಸೂರ್ಯ KLCC ನ ವಿಸಿಟ್ ಮಾಡಿ ಕೋಲಾಲಂಪುರ್ ಬಂದಾಗ. ಸೂರ್ಯ KLCC ಒಳಗೆ ಬಂದ್ರೆ ಇಲ್ಲೊಂದು ಸಪ್ರೇಟ್ ಒಂದು ಮೇಕಪ್ ಇಂದೇ ಒಂದು ಸೆಕ್ಷನ್ ಇದೆ. ಇಲ್ಲಿ ಬಂದು ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್, ಯಾರಾದ್ರೂ ಮೇಕಪ್ ಆರ್ಟಿಸ್ಟ್ ಇಲ್ಲಿ ಬರೋರಿದ್ರೆ ವಿಸಿಟ್ ಮಾಡಿ ಸೂರ್ಯ KLCC. ಯಾವ ಬ್ರ್ಯಾಂಡ್ ಬೇಕು ಎಲ್ಲದೂ ಇದೆ. ನಮಗಂತೂ, ನನಗೂ ಅರ್ಪಿತಕ್ಕಂಗಂತೂ ಎಲ್ಲ ಪ್ರಾಡಕ್ಟ್ಸು ಹಿಂಗೆ ಟೆಂಪ್ಟ್ ಆಗ್ತಿದೆ, ತಗೊಳ್ಳೋಣ ಅಂತ. ಪಾಪ ಯಾಕೆ ಇಲ್ದಿದ್ದು ಹುಚ್ಚನ್ನು ಇಡಿಸ್ತಾ ಇದ್ದೀವಿ ನಾವು. ನೋಡೋಣ ಏನಾದರೂ ಸ್ವಲ್ಪ ನನ್ನ ಮೇಕಪ್ ಕಿಟ್ಟಿಗೆ ಕೆಲವೊಂದೆಲ್ಲ ಆ್ಯಡ್ ಮಾಡೋದಿತ್ತು. ನನಗೂ ಅರ್ಪಿತಕ್ಕಂಗೆ ಯಾವುದಾಗುತ್ತೆ ಅದನ್ನು ತೊಗೊಳ್ತೀವಿ. ಲೆಟ್ಸ್ ಎಕ್ಸ್ಪ್ಲೋರ್. ಮಲೇಷಿಯಾಗೆ ಬಂದಿದ್ದೀವಿ ಅನ್ನೋ ನೆನಪಿಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಏನಾದ್ರು ತೊಗೊಂಡು ಹೋಗ್ಬೇಕಲ್ಲ. ಸೊ ಹಾಗಾಗಿ ಕೆಲವೊಂದು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಕೆಲವೊಂದೆಲ್ಲ ವರ್ತ್ ಇತ್ತು, ಕೆಲವೊಂದೆಲ್ಲ ನಾಟ್ ವರ್ತ್ ಅಂತ ಅನ್ನಿಸ್ತು. ವಾಚ್ ಎಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇತ್ತು. ಬ್ರ್ಯಾಂಡೆಡ್ ಅಲ್ಲ, ಯಾವುದೋ ಲೋಕಲ್ ವಾಚ್ಗಳು, ಬಟ್ ಅದೇ ತುಂಬ ಯುನೀಕ್ ಆಗಿತ್ತು. ಅಲ್ಲದೆ ಬ್ಯಾಗ್, ಸ್ಲಿಪ್ಪರ್ಸ್ ಎಲ್ಲದೂ ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ಕೆಲವೊಂದು ಶಾಪಲ್ಲಿ ಸಿಕ್ತು ನಮಗೆ. ಸೊ ಹಾಗಾಗಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಇನ್ನು ಮೇಕಪ್ಪಲ್ಲಂತೂ ನಿಮಗೆ ಎಲ್ಲ ಲಕ್ಸುರಿ ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸು ಇಲ್ಲಿ ಸಿಗುತ್ತೆ. ಸೊ ನಾವು ಕೂಡ ಕೆಲವೊಂದೆಲ್ಲ ಟ್ರಯಲ್ ಮಾಡಿ ನೋಡಿ ತಗೊಂಡ್ವಿ. ಈವ್ನಿಂಗ್ ನಿಮ್ಗೆ ಟ್ವಿನ್ ಟವರ್ ಹೊರಗಡೆ ಬಂದ್ರೆ ಫೌಂಟೇನ್ ಶೋ ಕೂಡ ಇದೆ. ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ. ಇನ್ನು ಟ್ವಿನ್ ಟವರ್ ತನಕ ಬಂದು ಟ್ವಿನ್ ಟವರ್ ಮುಂದೆ ಫೋಟೋಸ್ ತೆಗೆಸ್ಕೊಳ್ತಿದ್ರೆ ಹೇಗೆ ಹೇಳಿ. ಇಲ್ಲಿ ಇದೊಂದು ದೊಡ್ಡ ಸ್ಕ್ಯಾಮ್ ಆಯ್ತಾ. ಇಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಫೋಟೋಸ್ ಚೆನ್ನಾಗೇ ಬರಲ್ಲ. ಅಲ್ಲೆಲ್ಲ ನಿಂತಿರ್ತಾರೆ 10 ringgit for 1 photo ಅಂತ ಹೇಳ್ಕೊಂಡು. ಅವ್ರು ತೆಗಿಯೋ ಫೋಟೋಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಅವ್ರು ನಮಗೆ ಏರ್ ಡ್ರಾಪ್ ಮಾಡ್ತಾರೆ ಆಯ್ತಾ, ಅಷ್ಟೇ. ಅವರು ಐಫೋನ್ ಅಲ್ಲೇ ತೆಗಿಯೋದು, ಬಟ್ ಆದ್ರೆ ಅದೇನೋ ಲೈಟಿಂಗ್ಸ್ ಇಟ್ಬಿಟ್ಟು ಅದು ಯಾವುದೋ ಆಂಗಲ್ ಅಲ್ಲಿ ತೆಗಿತಾರೆ. ಫುಲ್ ಟ್ವಿನ್ ಟವರ್ ಕವರ್ ಆಗುತ್ತೆ. ನಾವು 0.5x ಅಲ್ಲಿ ತೆಗೆದ್ರೆ ಆ ತರ ಬರೋದೇ ಇಲ್ಲ. ಅವ್ರು ಅದ್ ಹೆಂಗ್ ತೆಗಿತಾರೋ ದೇವರಾಣೆಗೂ ಗೊತ್ತಿಲ್ಲ. ಸೊ ಬಂದವರೆಲ್ಲ ಅವ್ರ ಹತ್ರನೇ ದುಡ್ಡು ಕೊಟ್ಟು ತೆಗಿಸ್ತಾರೆ. ನಾವು ಕೂಡ ಅವ್ರ ಹತ್ರನೇ ದುಡ್ಡು ಕೊಟ್ಟು ತೆಗ್ಸಿದ್ವಿ. ಏನೇ ಮಾಡಿದ್ರು ಲಾಸ್ಟಿಗೆ ಉಳಿಯೋದು ಮೆಮೊರೀಸ್ ಅಲ್ಲಿ ನಮ್ಗೆ ಫೋಟೋಸ್ ಮಾತ್ರ ಅಲ್ವಾ. ಸೊ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ಲೇಬೇಕಾಗುತ್ತೆ. ಸೊ ಸ್ವಲ್ಪ ಬಾರ್ಗೇನ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅವರು ಪಾಪ ಕೊನೆಗೆ ನಮ್ ಬಾರ್ಗೇನಿಂಗ್ ನೋಡಿ ಒಂದು ಎಷ್ಟೋ 50 ringgits ಏನೋ ಕೊಡಿ, ನಾನು ನಿಮ್ಗೆಲ್ಲ ಫೋಟೋಸ್ ಕಳಿಸ್ತೀನಿ ಅಂತ ಹೇಳಿ ಏರ್ ಡ್ರಾಪ್ ಮಾಡಿದ್ರು.
ಬಟ್ ಫೋಟೋಸ್ ಮಾತ್ರ ಪೈಸಾ ವಸೂಲ್. ನಮ್ಗಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಡ್ ಆಯ್ತು, ಅಷ್ಟು ಚೆನ್ನಾಗಿ ತೆಕ್ಕೊಟ್ರು. ಸೊ ಇದಾಗಿತ್ತು ನಮ್ಮ ಕೋಲಾಲಂಪುರ್ ಸಿಟಿ ಟೂರ್. ಎಲ್ಲ ನೋಡ್ಕೊಂಡು ರೂಮಿಗೆ ಬಂದು ನಮ್ಮ ಹೋಟೆಲ್ ಅಪೋಸಿಟ್ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲೇನೆ ಊಟ ಮಾಡಿದ್ವಿ. ಊಟ ಅಂತೂ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ಇದಾಗಿತ್ತು ನಮ್ಮ ಡೇ 3 ಕೋಲಾಲಂಪುರ್ ಎಕ್ಸ್ಪೀರಿಯನ್ಸ್. ಡೇ 4 ನಾವು ಎಲ್ಲೆಲ್ಲಿಗೆ ಹೋದ್ವಿ, ಏನ್ ಮಾಡಿದ್ವಿ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.